ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ರಾಜು ಬಿ ಗೌಡ ಮೈಸೂರು ನಿರ್ಮಾಪಕ ಹಾಗೂ ನಟ. ಏನಂತಂದರೆ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತೈತೆ. ಅಲ್ಲಿ ಯಾವ ಟ್ಯಾಲೆಂಟ್ ಮೇಲೆ ಅಗ್ನಿ ಪರೀಕ್ಷೆಗೆ ಹಾಕೊಂಡವ್ರು ಅದು ನನಗೆ ಅರ್ಥ ಆಯ್ತಲ್ಲ, ನಗು ಬರ್ತೈತೆ. ಅಲ್ಲಿ ಏನಾದ್ರೆ ಟ್ಯಾಲೆಂಟ್ ಅಂದರೆ ಏನು, ಈಗ ನನ್ನ ಸ್ನೇಹಿತ ಒಬ್ಬ ಯೋಗಾನಂದ ಅಂತ ಇದ್ದಾನೆ, ಅವ್ನು 3 ಇಂದ 5 ಪೇಜ್ ಹೊಡಿತಾನೆ, ಅವ್ನು ಟ್ಯಾಲೆಂಟ್ ಇದೆ, ಅಂಥವ್ರನ್ನ ತಗೊಳ್ಳಲ್ಲ. ಅವ್ನ ಥರ ಸುಮಾರು ಜನ ಇದ್ದಾರೆ ಬೆಂಗಳೂರಲ್ಲಿ, ಆಯಿತಾ. ಎಲ್ಲ ಕಡೆ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಇದ್ದಾರೆ. ಅದರಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಹುಚ್ಚು ಥರ ಆಡಿರೋರು ಕೆಲವು ಜನ ಬಂದಿರೋದು, ಇನ್ನು ಕೆಲವರು ಪಾಪ ಆಸೆಯಿಂದ ಬಂದಿರ್ತಾರೆ, ನಿರಾಸೆಯಿಂದ ಹೋಗ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಜಾಸ್ತಿ ಇರೋರನ್ನ ಎತ್ತಾಕೊಳ್ಳೋದಲ್ಲಿ ಇನ್ನೇನು ಮಾಡ್ತಾರೆ ಈ ಬಿಗ್ ಬಾಸ್ ಎಲ್ಲ ಅದೊಂದು TRPಗೋಸ್ಕರ ಮಾಡೋ ಅಂಥದ್ದು. ರಿಯಲ್ ಆಗಿ ಮಾಡೋ ಥರ ಅವ್ರು ಮಾಡಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಏನಂದರೆ, ಅಗ್ನಿ ಪರೀಕ್ಷೆ ನಮ್ಮ ಜೀವನದಲ್ಲಿ ಅಗ್ನಿ ಪರೀಕ್ಷೆ ಮಾಡ್ಕೊಂಡು ನಮ್ಮ ತಂದೆಯಿಂದ ನೋಡ್ಕೊಳ್ಳೋದೇ ಒಂದು ಅಗ್ನಿ ಪರೀಕ್ಷೆ. ಅದು ಇದು ಮಾಡ್ಕೊಳ್ಳಿ. ಈ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಏನು ಸಿಗ್ತಿದೆ, ಏನೋ ಒಂದು ದೇಶ ಸೇವೆ ಮಾಡ್ಕೊ ಬಂದಂಗೆ ಅಲ್ಲಿ ಪ್ರಶಸ್ತಿ ಕೊಡ್ತಾರ, ಆಯಿತಾ. ಈಗ ಅವರು ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತಂದರೆ ಬಿಗ್ ಬಾಸ್ ವಿನ್ ಆದರೆ ಅಲ್ಲೇನು ನಿಮಗೆ ಗೊತ್ತು ನೋಡಿ, ಅವ್ರಿಗೆಲ್ಲ TRPಯಿಂದನೇ ದುಡ್ಡು ಬರೋಕ್ಕಾಗೋದು. ಇದು ಒಂದು ಸ್ಕ್ರಿಪ್ಟೆಡ್ ಅಂತ ಅನ್ಕೊಬಿಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗ ನೀವೇನು ನೋಡಿ, ಈಗ ಎಷ್ಟೋ ಜನ ಬಿಗ್ ಬಾಸಲ್ಲಿ ಗೆದ್ದಿರೋರು ಆಗಲಿ, ಬೇರೆಯವರು ಒಬ್ಬ ವಿನ್ನರ್ ಅದೆಲ್ಲ ಆಗಿರೋರು ಬಂದಿರೋರಲ್ಲಿ ಯಾರು ಎಲ್ಲರನ್ನೂ ಏನು ಮಾಡ್ತೀರಿ, ಎತ್ಕೊತಾರೆ, ಕೆಳಗೆ ಕೂರಿಸ್ಬಿಡ್ತಾರೆ. ಈ ಚಾನಲಲ್ಲಿ ಹಂಗೆ ಮಾಡೋದು. ದಯವಿಟ್ಟು ನಿಮ್ಮ ಜೀವನದಲ್ಲಿ ಆಟ ಆಡ್ತಾರೆ. ದಯವಿಟ್ಟು ನಿರಾಸೆ ಆಗ್ಬಿಡಿ. ನಾನು ಹಾಕಿದ್ದೆ ಬಂದಿಲ್ಲ, ಅವೆಲ್ಲ ಕಥೆಗಳು ಮಾಡ್ಕೊಂಡು ನೀವು ಯಾಕೆ ಜೀವನ ಹಾಳು ಮಾಡ್ಕೊತೀರಾ. ಅಲ್ಲಿ ನೋಡಿದ್ರೆ ಯಾರಾದರೂ ಒಬ್ಬ ಟ್ಯಾಲೆಂಟು, ನಾನೀಗಲೇ ಹೇಳ್ತೀನಿ, ಯಾರು ಬಂದಿರ್ತಾರಲ್ಲ ಅವ್ರು ಬರೀ ಅದು ಇದು ಹೇಳ್ಕೊಂಡು ಬಂದಿರ್ತಾರೆ. ಅವ್ರಿಗೆಲ್ಲ ಒಂದು ಡೈಲಾಗ್ ಕೊಟ್ಟು ನೋಡಿ, ಪೆಕ್ಲಂತರ ಮಾತಾಡೋವೆ. ಕೆಲವರು ಪಾಪ ಆಸೆಯಿಂದ ಬಂದಿರೋರು ಇದ್ದಾರೆ, ಅದರಲ್ಲಿ ಇರೋರು ಒಂದು 30% ಒಳ್ಳೆಯವರು ಇದ್ದಾರೆ, ಒಂದು 30% ಹುಚ್ಚುತ್ತರ ಆಡಿರೋ ಬಂದವೆ. ಅವರಲ್ಲಿ ಯಾರೋ ಒಂದು 2-3 ಜನ ತಗೋದೆ, ಮಿಕ್ಕ ಸೀರಿಯಲಲ್ಲಿ ಇರೋರನ್ನ ಯಾರೋ ಸಣ್ಣ ಪುಟ್ಟ ಸಿನಿಮಾ ಮಾಡಿರೋ ಹಾಕತ್ತಾರೆ. ದಯವಿಟ್ಟು ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ನಿಮ್ಮ ಜೀವನದಲ್ಲಿ ಆಟ ಆಡೋ ಅಂಥದ್ದು ಸ್ಕ್ರಿಪ್ಟೆಡು ಸೀರಿಯಲ್ ಥರನೇ ಆ್ಯಕ್ಚುಲಿ ಅದುವೇ. ದಯವಿಟ್ಟು ನೀವೇನು ಮಾಡಿ ಅಂತಂದರೆ, ದಯವಿಟ್ಟು ನಮ್ಮ ಜೀವನದಲ್ಲಿ ನಾವುಗಳು ಏನು ಮಾಡಬೇಕು, ನಮ್ಮ ತಂದೆ ತಾಯಿಗೆ ಆಗಲಿ, ಸಮಾಜ ಸೇವೆ ಅದು ಮಾಡೋದಕ್ಕಿಂತ ಹೆಚ್ಚು ಇದು ಏನು ಟಿ ವಿಲಿ ಬಂದ ತಕ್ಷಣವೇ ಅದೇನು ದೊಡ್ಡ ಕರೆದ್ಬಿಟ್ಟು ನಿಮಗೆ ಇದು ಮಾಡಲ್ಲ, ಆಯಿತಾ, ಸನ್ಮಾನ ಮಾಡಲ್ಲ. ಅದೇನಿಲ್ಲ ಅದು ಆಲ್ಮೋಸ್ಟು, ಆಯಿತಾ. ಅವ್ರು ಮಾಡೋಂಥದ್ದು ಒಂದು ಶೋ TRPಗೋಸ್ಕರ ಮಾಡ್ಕೊಳ್ಳಿ. ಪಾಪ ನಿಮ್ಮ ಜೀವನದಲ್ಲಿ ಆಟ ಆಡ್ತಾರೆ, ನೀವು ಹೋಗಬೇಡಿ. ಏಕೆಂದರೆ ಅವ್ರು ನಮ್ಮನ್ನೆಲ್ಲ ಕೋತಿಗಳ ಥರ ತಿಳ್ಕೊಬಿಡ್ತಾರೆ ಅವರು, ಆಯಿತಾ. ದಯವಿಟ್ಟು ನಿಮ್ಗೆ ಹೇಳೋದೇನು ಅಂತಂದರೆ, ನಮ್ಮ ಒಂದು ರಿಕ್ವೆಸ್ಟು, ದಯವಿಟ್ಟು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ಆರಾಮಾಗಿ ನಿಮ್ಮ ಜೀವನ ಮಾಡ್ಕೊಂಡು ಆರಾಮಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.